76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಆಗೋಗಿದೆ. ನಾನು ಹೋಗೋದ್ರೊಳಗೆ ಮಕ್ಕಳೆಲ್ಲ ನೋಡಿ ಹೇಗೆ ಸಜ್ಜಾಗಿ ಕೂತಿದ್ದಾರೆ. ವೇಷಭೂಷಣದಲ್ಲಿ ಡ್ಯಾನ್ಸ್ ಇದೆ, ಇವ್ರದ್ದು ನೃತ್ಯ. ಹಾಗೆ ನಮ್ಮ ಇಡೀ ದೇಶದ ಒಂದೊಂದು ಭಾಗದ ಡ್ರೆಸ್ಸನ್ನು ಹಾಕಿದ್ದಾರೆ ಮಕ್ಕಳು ನೋಡಿ. ನಮ್ಮ ಅತಿಥಿಗಳನ್ನು ಕರ್ಕೊಂಬರಲಿಕ್ಕೆ ವಾಹನ ಸಜ್ಜಾಗಿದೆ. ಅತಿಥಿಗಳನ್ನು ಕರ್ಕೊಂಬರಲಿಕ್ಕೆ, ಗೆಸ್ಟ್ಗಳನ್ನು ಕರ್ಕೊಂಬರಲಿಕ್ಕೆ, ವೆಲ್ಕಮ್ ಮಾಡಲಿಕ್ಕೆ ಇದ್ರ ಮೇಲೆ ಕೂರಿಸ್ಕೊಂಡು ಒಂದು ರೌಂಡು ಹೋಗಿ ಬರ್ತಾರೆ ನೋಡಿ. ಎಲ್ಲ ವಿಸಿಟ್ ಕೊಡ್ತಾರೆ ನೋಡಿ. ಮಕ್ಕಳುಗಳೆಲ್ಲ ಪುಟ್ಟ ಮಕ್ಕಳೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಇವಾಗ ಇವರಿಗೆಲ್ಲ ಡ್ಯಾನ್ಸ್ ಇದೆ ಇವ್ರದ್ದೆಲ್ಲನೇ. ಹಾಗೆ ಮ್ಯಾಚ್ ಫಾಸ್ಟ್ ಇದೆ. ನೋಡಿ ಹೇಗೆ ಕೂತಿದ್ದಾರೆ, ನಿಂತಿದ್ದಾರೆ. ಪಾಪ ಮಕ್ಕಳೆಲ್ಲ ಬಿಸಿಲಲ್ಲಿ ನಿಂತಿದ್ದಾರೆ ನೋಡಿ. ಗಾಡಿ ಆ ಕಡೆಯಿಂದ ಬರ್ತಾ ಇದೆ. ಮ್ಯಾಚ್ ಫಾಸ್ಟಿಗೆಲ್ಲ ನೋಡಿ ನಿಂತಿದ್ದಾರೆ. ಒಂದೊಂದೇ ಸಿಬ್ಬಂದಿ ವರ್ಗ ಎಲ್ಲ ಬರ್ತಾ ಇದೆ. ಸೆಕ್ಯೂರಿಟಿ, ಪೊಲೀಸು, ಹಾಗೆ ಬೇರೆ ಬೇರೆ ಎಲ್ಲ ಬರ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟು ಬಂದಿದೆ. ಹೈಸ್ಕೂಲ್ ಮಕ್ಕಳು ಎಲ್ಲ ಡ್ರಮ್ಮು ಎಲ್ಲ ಬಾರಿಸ್ತಾರಲ್ಲ, ಅದಕ್ಕೂ ನಿಂತಿದ್ದಾರೆ ಮಕ್ಕಳು ಎಲ್ಲ ಸಜ್ಜಾಗಿ. ನಮ್ಮ ಊರಿನ ಜನತೆ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿ, ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ ನಮ್ಮ ಜೋಗ್ ಫಾಲ್ಸಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಅಲ್ಲಿ ಮ್ಯೂಸಿಕ್ ಇತ್ತು, ನಾನು ಆ ಮ್ಯೂಸಿಕ್ಕನ್ನು ಅವಾಯ್ಡ್ ಮಾಡಿದ್ದೀನಿ, ಮ್ಯೂಟ್ ಮಾಡಿದ್ದೀನಿ. ಯಾಕೆ ಅಂದರೆ ಯಾಕೆ ಬೇಕು, ಕಾಪಿ ರೈಟಿಂಗ್ ಬರುತ್ತೇನೋ ಅಂದ್ಕೊಂಡು. ನೋಡಿ ಹೇಗೆ ಬರ್ತಿದ್ದಾರಲ್ವ, ಹೇಗೆಲ್ಲ ಲೈನಾಗಿ ಬರ್ತಿದ್ದಾರೆ. ಹೈಸ್ಕೂಲ್ ಮಕ್ಕಳು, ಪ್ರೈಮರಿ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಅಂದರೆ PUC, ಫಸ್ಟ್ PUC, ಸೆಕೆಂಡ್ PUC, ಹಾಗೆ ಹೈಸ್ಕೂಲ್ ಮಕ್ಕಳು ಬರ್ತಿದ್ದಾರೆ. ಹಾಗೆ ಬೇರೆ ಬೇರೆ ಸ್ಕೂಲ್ ಮಕ್ಕಳೆಲ್ಲ ಸೇರ್ತಾರೆ. ಒಂದೇ ಫೀಲ್ಡಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಒಂದೇ ಕಡೆ ಸೇರ್ತಾರೆ. ಅಂಗನವಾಡಿ ಮಕ್ಕಳು ಮಾತ್ರ ಬರಲಿಲ್ಲ ಅನಿಸುತ್ತೆ ಈ ಸಲ. LKG, UKG, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಬರ್ತಾರೆ. ಎಲ್ಲ ಮಕ್ಕಳನ್ನು ಒನ್ ಬೈ ಎಲ್ಲ ಬರ್ತಾ ಇರ್ತಾರೆ. ನೋಡಿ ಎಲ್ಲ ಡ್ರೆಸ್ಸಲ್ಲಿದ್ದಾರೆ, ಯೂನಿಫಾರ್ಮಲ್ಲೂ ಇದ್ದಾರೆ. ಕೆಲವರು ಬೇರೆ ಡ್ರೆಸ್ಸಲ್ಲಿದ್ದಾರೆ. ಯಾಕೆಂದರೆ ಡ್ಯಾನ್ಸ್ ಎಲ್ಲ ಇದೆ ಅವ್ರದ್ದು ಇವಾಗ. ಹಾಗಾಗಿ ಹೆಚ್ಚಿನ ಮಕ್ಕಳು ಯೂನಿಫಾರ್ಮಲ್ಲೇ ಇದ್ದಾರೆ. ಅವರವ್ರ ಶಾಲೆ ಮುಖ್ಯಸ್ಥರು, ತಂಡದ ನಾಯಕಿ ಅಂತ ಇರ್ತಾರಲ್ವ, ಹಾಗೆ ಎಲ್ಲ ನೋಡಿ ನಾಯಕರು ಮುಂದಿರ್ತಾರೆ. ಅವ್ರ ಹಿಂದೆಗಳು ನೋಡಿ ಎಲ್ಲ ನಮ್ಮ ಮಕ್ಕಳ ಸೈನ್ಯ ಅನ್ಬೋದು. ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲ ಮಕ್ಕಳನ್ನು ನೋಡಿ. ಯಾವಾಗಲೂ ಅಗ್ನಿಶಾಮಕ ದಳದ ಗಾಡಿನೂ ಇದೆ, ಆಂಬುಲೆನ್ಸು ಎಲ್ಲ ನಿಂತಿದೆ ಅಷ್ಟೇ. ಮಕ್ಕಳು ನೋಡಿ ಎಷ್ಟು ಚಂದ ಬೇರೆ ಬೇರೆ ದೇಶದ್ದು ಅಂದರೆ ರಾಜ್ಯದ್ದು ಡ್ರೆಸ್ಸನ್ನು ಹಾಕ್ಕೊಂಡು ನಿಂತಿದ್ದಾರೆ. ಅಸ್ಸಾಮು, ಒರಿಸ್ಸಾ, ಕೊಡಗು, ಕರ್ನಾಟಕ ಎಲ್ಲ, ತಮಿಳುನಾಡು ಎಲ್ಲ. ಇವಾಗ ನೋಡಿ ಮಕ್ಕಳು ಸ್ವಾಗತ ಗೀತೆ ಹಾಡ್ತಿದ್ದಾರೆ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹಾಡಿದರು ಅಂದರೆ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಯಾಕೆ ಅಂದ್ಕೊಂಡು, ಬೇಡ ಕಾಪಿ ರೈಟಿಂಗ್ ಬಂದುಬಿಡುತ್ತೆ ಅಂತ ಎಲ್ಲ ಹಾಡುಗಳನ್ನು ಮ್ಯೂಟ್ ಮಾಡಿದ್ದೀನಿ ನೋಡಿ. ಮಕ್ಕಳು ಇಲ್ಲಿ ನೋಡಿ ಎಲ್ಲ ವೇಷದಲ್ಲೂ ಇದ್ದಾರೆ ನೋಡಿ. ನಿಮಗೆ ಯಾವ್ಯಾವ್ದು ಗೊತ್ತಾಗುತ್ತೆ ನೋಡಿರಿ. ಎಲ್ಲ ನಮ್ಮ ಏರಿಯಾದ ಮಕ್ಕಳುಗಳೆಲ್ಲ ನೋಡಿ. ಡ್ಯಾನ್ಸ್ ಶುರುವಾಯಿತು. ಇದು ಕನ್ನಡ ಮೀಡಿಯಮ್ ಮಕ್ಕಳದ್ದು. ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು. ಡ್ರಿಲ್ ಮಾಡಿದರು, ಡ್ಯಾನ್ಸ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಇದೆಲ್ಲ ನೋಡಿ. ಪ್ರತಿ ವರ್ಷ ಹೀಗೆ ಇರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಖುಷಿ ಮಕ್ಕಳದೆಲ್ಲ ಇದನ್ನು ನೋಡಿಬಿಟ್ಟು ನೋಡಿ. ಪಿರಮಿಡ್, ಮಾನವ ನಿರ್ಮಿತ ಪಿರಮಿಡ್
ತುಂಬ ಚೆನ್ನಾಗಿ ಮಾಡಿದರು. ಮಾನವ ನಿರ್ಮಿತ ಪಿರಮಿಡ್, ಮಾನವರೇ ತಾವರೆ ಹೂ ಥರ ಮಾಡೋದು ಎಷ್ಟು ಚೆನ್ನಾಗಿ, ಅಷ್ಟು ಥರ ಮಾಡಿದರು. ನಾನೆಲ್ಲ ಸ್ವಲ್ಪ ತಗೊಂಡೆ, ಯಾಕೆ ಅಂದರೆ ವಿಡಿಯೋ ದೊಡ್ಡ ಲೆಂತಿ ಆಗಿಬಿಡುತ್ತಲ್ಲ, ಎಲ್ಲ ಸ್ವಲ್ಪ ತಗೊಂಡೆ. ನೋಡಿ ಹೇಗೆ ಮಾಡ್ತಿದ್ದಾರೆ. ಸ್ವಲ್ಪ ದೂರದಿಂದ ತಗೊಂಡಿದ್ದೀನಿ, ಯಾಕೆಂದರೆ ನಾನು ಸ್ಟೇಜ್ ಹತ್ರ ಕೂತಿದ್ವಿ, ಹಾಗೆ ಆ ಕಡೆಯಿಂದ ತಗೊಂಡಿದ್ದೀನಿ ನಾನು. ಗೆಸ್ಟ್ಗಳು ಪಕ್ಕದಲ್ಲಿ ಈ ಕಡೆ ಕೂತಿದ್ವಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಪುಟ್ಟ ಮಕ್ಕಳು ನೋಡಿ, ಒಂದು ಸ್ವಾಗತ ಗೀತೆಗೆ ಡ್ಯಾನ್ಸ್ ಮಾಡಿದರು. ಪುಟ್ಟ ಮಕ್ಕಳು ಎರಡು, ನಮ್ಮೂರಿನ ಮಕ್ಕಳು, ಪುಟ್ಟ ಮಕ್ಕಳು. ಎಷ್ಟು ಧೈರ್ಯ, ಮಕ್ಕಳ ಧೈರ್ಯಕ್ಕೆ ಅಷ್ಟು ಜನ, ಸಾವಿರಾರು ಜನ ಸೇರಿದ್ರು. ಮಧ್ಯ ನಿಂತ್ಕೊಂಡು ಇಬ್ಬರೇ ಡ್ಯಾನ್ಸ್ ಮಾಡೋದಿದೆಯಲ್ಲ, ಇಷ್ಟು ಪುಟ್ಟ ಮಕ್ಕಳು ಎರಡೂ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ವ ಡ್ರಿಲ್ಲು. ಅಂದರೆ ಒಂದೊಂದು ಸ್ಕೂಲ್ ಮಕ್ಕಳು 2-3 ಪ್ರೋಗ್ರಾಮ್ ಇತ್ತು ನೋಡಿ. ಈ ಮಕ್ಕಳದೊಂದು ಡ್ಯಾನ್ಸು, ನಾನು ಹಾಡನ್ನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದರು. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ದೊಡ್ಡ ಡ್ಯಾನ್ಸ್. ಇದೊಂದು ಲಾಸ್ಟ್ ಇದೆ ಡ್ಯಾನ್ಸು ಅನಿಸುತ್ತೆ. ನಾನು ಇದನ್ನು ಪೂರ್ತಿ ತಗೊಳಕ್ಕಾಗಿಲ್ಲ, ತುಂಬ ದೊಡ್ಡ ಡ್ಯಾನ್ಸು. ಹೆಣ್ಣು ಮಕ್ಳಿಗೆ ವಿದ್ಯೆ ಬಗ್ಗೆ, ಅಂದರೆ ಆವಾಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹೇಗೆ ಶೋಷಣೆ ಮಾಡ್ತಿದ್ರು ಅದ್ರ ಬಗ್ಗೆ ಮಾಡಿದರು. ಅದ್ರ ಮಧ್ಯದಲ್ಲಿ ಯಕ್ಷಗಾನ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಹೆಣ್ಣು ಹೇಗೆ ಹೆಣ್ಣನ್ನು ಹೊರಗೆ ಇಡ್ತಿದ್ರು, ಆವಾಗ ಮನೆಯಲ್ಲೇ ಕೂರಿಸ್ತಿದ್ರು, ಏನಕ್ಕೆ ಹೆಣ್ಣು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗೇ ಜಾನಪದ ಗೀತೆ ಒಂದು ತೊಗೊಂಡು ಮಾಡಿದರು. ಭಾಳ ಚೆನ್ನಾಗಿ ಮಾಡಿದರು. ಹೆಣ್ಮಕ್ಳು ಓದಬೇಕು, ಭ್ರೂಣ ಹತ್ಯೆ, ಹೆಣ್ಣಿನ ಭ್ರೂಣ ಹತ್ಯೆ ತಪ್ಪಿಸ್ಬೇಕು ಅನ್ನೋದೆಲ್ಲ ಇತ್ತು ಅದರಲ್ಲಿ. ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು ನೋಡಿ. ಇವಾಗೆಲ್ಲ ಸಮಾನತೆ ಇದೆ ನೋಡಿ. ಮಕ್ಕಳು ಎಷ್ಟು ಚೆಂದ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ. ಆ ಬಿಸಿಲಲ್ಲೂ ಕೂಡ ಆ ಮಕ್ಕಳು ಹುಮ್ಮಸ್ಸು ನೋಡಿ ಖುಷಿ ಆಗುತ್ತಲ್ವ ನೋಡಿ. ನಾನು ಇಲ್ಲೇ ಇದ್ದೆ, ತಗೊಂಡೆ. ನಮಗೆ ಮಧ್ಯದಲ್ಲಿ ಹಾಡು ಹೇಳಲಿಕ್ಕೆ ಅವಕಾಶ ಕೊಟ್ಟರು. ಆ ಮಕ್ಕಳೆಲ್ಲ ರೆಡಿ ಆಗ್ತಾರಲ್ಲ ಆ ಟೈಮಲ್ಲಿ ನಾನು ಲಾಸ್ಟಿಗೆ ಹಾಕಿದ್ದೀನಿ ಅಷ್ಟೇ. ಕಾಣಿಸ್ತಿದೆ ಅಲ್ವಾ? ಒಂದು ರೌಂಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಡ್ಯಾನ್ಸ್. ಅದನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಿದ್ರು ಅಂದರೆ, ಆ ಹಾಡಲ್ಲಿ ಮಧ್ಯ ವಾಯ್ಸ್ ಕೊಟ್ಟು ತುಂಬ ಚೆನ್ನಾಗಿ ಬಂತು. ಅದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಹಾಗೆ ಅಲ್ಲಿ ಅಂಬೇಡ್ಕರ್ ಓಡಾಡ್ತಾ ಇರೋ ಹಾಗೆ ಬುಕ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ನೋಡಿ. ಅಂಬೇಡ್ಕರ್ ಅನ್ಕೊತಿದ್ದೀನಿ, ನನಗೂ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತು ಅಂಬೇಡ್ಕರೇ ಬುಕ್ ಹಿಡ್ಕೊಂಡು ಓಡಾಡಿದವರೇ ಅಲ್ವಾ? ಹೌದೌದು. ನೋಡಿ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು, ಎಷ್ಟು ಪುಟ್ಟ ಮಕ್ಕಳೆಲ್ಲ ಸೇರಿಕೊಂಡು ಇವೆಲ್ಲ ನೋಡಿ ಸೀರೆ ಉಟ್ಕೊಂಡಿದ್ದಾರಲ್ಲ ನೋಡಿ. ನಾನು ಹಾಡು ಹೇಳ್ತಿದ್ದೀನಿ, ಇಲ್ಲಿ ಹಾಡು ಹೇಳ್ತಿದ್ದೀವಿ ನಾವು. ಸ್ಟೇಜ್ ಮೇಲೆ ಹೋಗಲಿಲ್ಲ ನಾವು, ಯಾಕಂದರೆ ಎದುರುಗಡೆ ನಿಂತ್ಕೊಂಡು ಹಾಡು ಹೇಳೋಣ ಅಂತ. ಹಾಡು ಹೇಳೋಕ್ಕೆಲ್ಲ ಇಲ್ಲೇ ಕೆಳಗಡೆನೇ ಅವಕಾಶ ಕೊಟ್ಟಿದ್ದು. ನಮ್ಮ ಸಂಘದಿಂದ, ನಮ್ಮ ಮಹಿಳಾ ಮಂಡಳಿಯಿಂದ ನಾವು ಹಾಡಿದ್ವಿ ಇಬ್ಬರು, ನಾನು ನನ್ನ ಫ್ರೆಂಡು. ಅದು ವಿಡಿಯೋ ಯಾರೋ ಮಾಡಿದ್ದಾರೆ, ಚಿಕ್ಕದಾಗಿ ಈ ಕಡೆ ಸೈಡಿಗೆ ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಬಾಯ್ ಬಾಯ್. ನಮ್ಮ ಹಾಡನ್ನು ನಿಮಗೆ ಕೇಳ್ತಾ ಇಲ್ಲ, ನಾನು ಮ್ಯೂಟ್ ಮಾಡಿದ್ದೀನಿ. ಓಕೆ ಬಾಯ್. ಯಾಕೆಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತಲ್ಲಿ, ಸೌಂಡು. ಅಕ್ಕಪಕ್ಕ ಗೊತ್ತಲ್ಲ ನಿಮಗೆ ನಮ್ಮ ಜನ ಮಾತಾಡೋದು, ಹಾಗಾಗಿ. ಓಕೆ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.